ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಅಮರ್ ಲೈಫ್ ಫ್ರೆಂಡ್ಸ್. ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪೈರ್ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ 3 ದೋಷಗಳು ಮೇನ್ ಆಗಿ ಕಂಡು ಬರುತ್ತೆ. ಅದ್ಯಾವುದಪ್ಪ ಅಂದ್ರೆ ವಾತದೋಷ, ಪಿತ್ತದೋಷ ಮತ್ತು ಕಫದೋಷ. ನಿಮ್ಮ ಅಜ್ಜ ಅಜ್ಜಿ ಹಿರಿಯರು ಇದನ್ನ ಹೇಳಿದ್ದನ್ನ ನೀವು ಕೂಡ ಕೇಳಿರಬಹುದು. ಈ 3 ದೋಷಗಳು ನಮ್ಮ ದೇಹದಲ್ಲಿ ಡಿಸ್ಬ್ಯಾಲೆನ್ಸ್ ಆದಾಗ ನಮ್ಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವುದಾಗಿರ್ಬೋದು, ಶೀತ ನೆಗಡಿ ಈ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗೋದು, ಹೀಗೆ ತುಂಬಾ ಆರೋಗ್ಯದ ಸಮಸ್ಯೆಗಳು ಕಂಡು ಬರಲಿಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ 40-45 ವರ್ಷದ ನಂತರ ಏಜ್ ಆಗ್ತಾ ಹೋದಾಗೇನೆ ಈ ಸಮಸ್ಯೆಗಳು ಎಲ್ಲರಲ್ಲೂ ಕೂಡ ಕಂಡು ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಏಜ್ ಆಗ್ತಾ ಹೋದಾಗೇನೆ ನಮ್ಮ ದೇಹ ಕೂಡ ಸ್ವಲ್ಪ ವೀಕ್ ಆಗುತ್ತೆ, ಸೆಲ್ಸ್ ಕೂಡ ಸ್ವಲ್ಪ ಆಕ್ಟಿವ್ಲಿ ವರ್ಕ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ಅವಾಗ ಈ ವಾತ ಪಿತ್ತ ಕಫ ದೋಷಗಳು ಎಲ್ಲರಲ್ಲಿ ಕೂಡ ಕಂಡು ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಫ್ರೆಂಡ್ಸ್, ಆಯುರ್ವೇದದ ಪಿತಾಮಹ ಆಗಿರುವಂತಹ ಚರಕ ಮಹರ್ಷಿಗಳು ಬರೆದಿರುವಂತಹ ಪುಸ್ತಕವಾಗಿರುವ ಚರಕ ಸಂಹಿತ ಮತ್ತು ಸುಶ್ರುತ ಸಂಹಿತ ಪುಸ್ತಕದ ಪ್ರಕಾರ ತ್ರಿಫಲ ಈ 3 ದೋಷಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ತ್ರಿಫಲ ಅಂದ್ರೆ ಏನು? ತ್ರಿಫಲ ಅಂದ್ರೆ 3 ಹಣ್ಣುಗಳನ್ನ ಒಟ್ಟು ಮಾಡಿ ತ್ರಿಫಲ ಅಂತ ಕರೀತಾರೆ. ಆ 3 ಹಣ್ಣುಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಆಮ್ಲ, ಹರಾಡ ಮತ್ತು ಬಹೇದ. ಈ 3 ಹಣ್ಣುಗಳನ್ನ ಒಟ್ಟು ಮಾಡಿ ತ್ರಿಫಲ ಅಂತ ಕರೀತಾರೆ. ಈ 3 ಹಣ್ಣುಗಳನ್ನು ಕೂಡ ನೀವು ಒಟ್ಟಿಗೆ ನಾವು ಸೇವನೆ ಮಾಡಿದಾಗ ಇದು ವಾತದೋಷ, ಪಿತ್ತದೋಷ, ಕಫದೋಷವನ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡುತ್ತೆ. ಹಾಗಾದ್ರೆ ಈ 3 ಹಣ್ಣುಗಳನ್ನ ಎಲ್ಲಿಂದ ಹುಡುಕೋದು, ಇದನ್ನ ಹೇಗೆ ಸೇವನೆ ಮಾಡೋದು ಅಂತ ನಿಮ್ಗೆ ತಲೆಬಿಸಿ ಆಗ್ತದ್ರೆ ನೀವು ತಲೆಬಿಸಿ ಮಾಡ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಡಿಯರ್ ಲೈಫ್ ಕಂಪನಿ ಈ 3 ಹಣ್ಣುಗಳನ್ನ ಕೂಡ ಒಟ್ಟು ಮಾಡಿ ಒಂದು ವಂಡರ್ಫುಲ್ ಸಪ್ಲಿಮೆಂಟ್ ಅನ್ನ ಲಾಂಚ್ ಮಾಡಿದೆ. ಅದುವೇ ನಮ್ಮ ಡಿಯರ್ ಲೈಫಿನ ಡಿಯರ್ ಕೇರ್ ತ್ರಿಫಲ ರಸ್. ಈ ಡಿಯರ್ ಕೇರ್ ತ್ರಿಫಲ ರಸ್ ಏನಿದೆ, ಇದೊಂದು ಪರಿಣಾಮಕಾರಿಯಾಗಿರುವ ಆಯುರ್ವೇದಿಕ್ ಫಾರ್ಮುಲಾವಾಗಿದ್ದು ಇದು ವಾತದೋಷ, ಪಿತ್ತದೋಷ ಮತ್ತು ಕಫದೋಷವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ವರ್ಕ್ ಮಾಡುತ್ತೆ. ಫ್ರೆಂಡ್ಸ್, ಈ ತ್ರಿಫಲ ರಸ ಏನಿದೆ ಇದು ಭಾರತದ ಒಂದು ಸಾಂಪ್ರದಾಯಿಕ ಆಯುರ್ವೇದದ ಮದ್ದಾಗಿದೆ. ಇದು ಜೀರ್ಣಕ್ರಿಯೆಯನ್ನ ಉತ್ತೇಜಿಸ್ತದೆ, ಜೀರ್ಣಕ್ರಿಯೆ ಪ್ರಾಪರ್ ಆಗಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಜೀರ್ಣವಾದ ಆಹಾರಗಳು ನಮ್ಮ ದೇಹ ಸರಿಯಾಗಿ ಹೀರ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಬೇಡವಾದ ತ್ಯಾಜ್ಯಗಳನ್ನ ನಿಮ್ಮ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಕಂಪ್ಲೀಟ್ಲಿ ಏನ್ ಪ್ರಾಸೆಸ್ ಇದೆ ಇದು ನಮ್ಮ ಡೈಜೆಷನ್ಗೆ ಸಂಬಂಧಪಟ್ಟ ಪ್ರಾಸೆಸ್. ಅಂಡ್ ಇದರ ಮೇಲೇನೆ ನಮ್ಮ ಬಾಡಿ ನಿಂತಿರ್ತದೆ. ಈ ಪ್ರಾಸೆಸ್ಗಳು ಸರಿಯಾಗಿ ಆಗ್ತಾ ಹೋದಾಗ ನಾವು ಓವರ್ ಆಗಿ ಆರೋಗ್ಯವಾಗಿರ್ಬೋದು, ನಮ್ಗೆ ಯಾವುದೇ ಹೆಲ್ತ್ ಇಶ್ಯೂಸ್ಗಳು ಬರುವುದಿಲ್ಲ. ಅಂಡ್ ಈ ಪ್ರಾಸೆಸ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ನಮ್ಮ ತ್ರಿಫಲ ರಸ್ ಹೆಲ್ಪ್ ಮಾಡುತ್ತೆ. ನಮ್ಮ ಭಾರತದಲ್ಲಿ 1000 ವರ್ಷಗಳಿಂದಲೂ ಕೂಡ ಸಾಂಪ್ರದಾಯಿಕ ಮದ್ದಾಗಿ ಈ ತ್ರಿಫಲ ರಸನ್ನ ಉಪಯೋಗಿಸ್ತಾ ಬಂದಿದ್ದಾರೆ. ಈ ತ್ರಿಫಲದಲ್ಲಿ ನಾನು ಹೇಳಿದಾಗೆ 3ರಲ್ಲಿ ಮೊದಲನೇದಾಗಿರುವಂತದ್ದು ಆಮ್ಲ. ಆಮ್ಲವನ್ನ ಕನ್ನಡದಲ್ಲಿ ನೆಲ್ಲಿಕಾಯಿ ಅಂತೇವೆ, ಸಂಸ್ಕೃತದಲ್ಲಿ ಅಮಲಾಕಿ ಅಂತ ಕರೀತಾರೆ. ಭಾರತದ ಅತ್ಯಂತ ಹಳೆಯ ತಿನ್ನುವ ಹಣ್ಣುಗಳಲ್ಲಿ ಆಮ್ಲ ಒಂದಾಗಿದೆ. ಇದನ್ನ ಆಹಾರವಾಗಿ ಮತ್ತು ಔಷಧವಾಗಿ ಕೂಡ ಉಪಯೋಗಿಸ್ತಾರೆ. ಇದರಲ್ಲಿ ತುಂಬಾ ಪ್ರಕಾರದ ಆಂಟಿ ಆಕ್ಸಿಡೆಂಟ್ಸ್ಗಳು ಇದೆ. ಅಂಡ್ ಹಾಗೇನೆ ವಿಟಮಿನ್ ಸಿ ಇದರಲ್ಲಿ ಅತ್ಯಂತ ಜಾಸ್ತಿ ಇದೆ. ಸೊ ಇದನ್ನ ಕೆಮ್ಮಿಗೂ ಕೂಡ ಮದ್ದಾಗಿ ಉಪಯೋಗಿಸ್ತಾರೆ. ಅಂಡ್ ಹಾಗೇನೆ ನೋಡುದಾದ್ರೆ ಈ ಬಹೇದ ಏನಿದೆ, ಬಹೇದವನ್ನ ಸಂಸ್ಕೃತದಲ್ಲಿ ಬಿಬಿತಾಕಿ ಅಂತ ಕರೀತಾರೆ. ಅಂದ್ರೆ ಇದು ಈ ಮರದ ಹಣ್ಣನ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗಳಿಗೆ ಉತ್ತಮ ಮದ್ದಾಗಿ ಬಳಸ್ತಾರೆ. ಫ್ರೆಂಡ್ಸ್, ಇದು ಕಣ್ಣಿನ ಆರೋಗ್ಯಕ್ಕೆ, ಹಾಗೇನೆ ಕೂದಲಿನ ಆರೋಗ್ಯಕ್ಕೆ ಮತ್ತು ಕರ್ಕಶ ಧ್ವನಿಯನ್ನ ಸರಿ ಮಾಡ್ಲಿಕ್ಕೆ ಮತ್ತು ತಡೆಗಟ್ಟಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಹರಾಡ ಅಂದ್ರೆ ಇದನ್ನ ಸಂಸ್ಕೃತದಲ್ಲಿ ಹರಿತಾಕಿ ಅಂತ ಕರೀತಾರೆ. ಇದರಲ್ಲಿರುವಂತಹ ಅಸಾಧಾರಣ ಚಿಕಿತ್ಸಕ ಗುಣಗಳಿಂದ ಇದನ್ನ ದ ಕಿಂಗ್ ಆಫ್ ಮೆಡಿಸಿನ್ ಅಂತ ಕರೀತಾರೆ. ಅಂದ್ರೆ ಔಷಧಗಳ ರಾಜ ಅಂತ ಇದನ್ನ ಕರೀತಾರೆ. ಇದು ಗಾಯವನ್ನ ಗುಣಪಡಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಈ ಫಂಗಲ್ ಇನ್ಫೆಕ್ಷನ್ಸ್ ಗಳ ವಿರುದ್ಧ ನಮ್ಮ ದೇಹ ಹೋರಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಬಾಯಲ್ಲಿ ಗಾಯಗಳಾದಾಗ ಅದನ್ನ ಕಮ್ಮಿ ಮಾಡ್ಲಿಕ್ಕಾಗಿರ್ಬೋದು, ಹೊಟ್ಟೆಯ ಸಮಸ್ಯೆಗಳು, ಹಾಗೇನೆ ಮಲ ವಿಸರ್ಜನೆಗೂ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ಸೊ ಈ 3 ಹಣ್ಣುಗಳ ಜೊತೆಯಲ್ಲಿ ನಮ್ಮ ಡಿಯರ್ ಲೈಫಿನ ತ್ರಿಫಲ ರಸಲ್ಲಿ ನಾವು ಅಲೋವೆರಾ ಕೂಡ ಆಡ್ ಮಾಡಿದ್ದೇವೆ. ಅಲೋವೆರಾ ಆಯುರ್ವೇದದಲ್ಲಿ ಒಂದು ಬಹುಮುಖ್ಯವಾದ ಸಸ್ಯವಾಗಿದ್ದು ಇದರಲ್ಲಿ ನೋವು ನಿವಾರಕ ಗುಣಗಳಿದೆ ಮತ್ತು ಇನ್ಫ್ಲಾಮೇಷನ್ ಅನ್ನ ತಡೆಗಟ್ಟಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಅಂಡ್ ಹಾಗೇನೆ ಅಲೋವೆರಾದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಪ್ಲಸ್ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ಗಳು ಕೂಡ ತುಂಬಾ ಜಾಸ್ತಿ ಇದೆ. ಆಂಟಿ ಫಂಗಲ್ ಪ್ರಾಪರ್ಟೀಸ್ಗಳು ಕೂಡ ತುಂಬಾ ಜಾಸ್ತಿ ಇದೆ. ಸೊ ನಮ್ಮ ಡಿಯರ್ ಲೈಫ್ನ ತ್ರಿಫಲ ರಸಲ್ಲಿ ಈ ಎಲ್ಲಾ ಬೆನಿಫಿಟ್ಸ್ ಗಳನ್ನು ಕೂಡ ನೀವು ನಿಮ್ಮ ಆರೋಗ್ಯಕ್ಕೆ ಪಡ್ಕೊಳ್ಬಹುದು. ಹಾಗಾದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ? ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ, ವಾತದೋಷ, ಪಿತ್ತದೋಷ ಮತ್ತು ಕಫದೋಷ ಏನಿದೆ ಇದು ಡಿಸ್ಬ್ಯಾಲೆನ್ಸ್ ಆದಾಗ ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಬರುತ್ತಲ್ವಾ ಅದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ನಮ್ಮ ತ್ರಿಫಲ ರಸ್. ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಾದ್ರೆ ಇಂಡೈಜೆಷನ್.
ನಾವು ತಿಂದ ಆಹಾರಗಳು ಸರಿಯಾಗಿ ಜೀರ್ಣವಾಗದೆ ಹೋಗುವುದು, ಸರಿಯಾಗಿ ಜೀರ್ಣವಾಗದೆ ಹೋದಾಗ ಮಲಬದ್ಧತೆ ಉಂಟಾಗ್ತದೆ, ಜೀರ್ಣವಾಗದೆ ಹೋದಾಗ ಗ್ಯಾಸ್ಟ್ರಿಕ್ ಉಂಟಾಗ್ತದೆ, ಅಸಿಡಿಟಿ ಉಂಟಾಗುತ್ತೆ. ಅದೆಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ತ್ರಿಫಲಾರಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಇದು ಮೆಟಬಾಲಿಸಮ್ ಅನ್ನು ಜಾಸ್ತಿ ಮಾಡುತ್ತೆ. ಮೆಟಬಾಲಿಸಮ್ ಅಂದ್ರೆ ನಾವು ತಿಂದ ಆಹಾರಗಳು ಸರಿಯಾಗಿ ಜೀರ್ಣವಾಗಿ ಅದನ್ನ ನಮ್ಮ ದೇಹ ಪ್ರಾಪರ್ಲಿ ಹೀರ್ಕೊಳ್ಳುವುದು, ಕಂಪ್ಲೀಟ್ ಆಗಿ ಹೀರ್ಕೊಳ್ಳುವ ಏನು ಕ್ರಿಯೆ ಇದೆಯಲ್ವಾ, ಅದನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೇವೆ. ಆ ಮೆಟಬಾಲಿಸಮ್ ಅನ್ನು ಇದು ಜಾಸ್ತಿ ಮಾಡುವುದರಿಂದ ನಮ್ಮ ಕೊಬ್ಬು ಅಂದ್ರೆ ಫ್ಯಾಟ್ ಲಾಸ್ ಮಾಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್, ಕೆಟ್ಟ ಕೊಬ್ಬು ಕಮ್ಮಿ ಆದಾಗ ನಮ್ಮ ರಕ್ತನಾಳಗಳು ಶುದ್ಧವಾಗುತ್ತೆ ಅಂಡ್ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೇದು. ಸೊ ಇದು ಅದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ. ಇಮ್ಯುನಿಟಿ ಅಂತ ಹೇಳಿದ್ರೆ ನಮ್ಮ ದೇಹದ ರೋಗ ಪ್ರತಿರೋಧಕ ಶಕ್ತಿ ಅದು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೋಗಗಳಿಂದ ಕೂಡ ನಿಮ್ಮ ದೇಹವನ್ನ ಕಾಪಾಡಬಹುದು. ಅಂಡ್ ವೀಕ್ನೆಸ್ ಅನ್ನ ಕಮ್ಮಿ ಮಾಡಿ ಇದು ಶಕ್ತಿಯನ್ನ, ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಾಗೇನೆ ಇದು ನಿಮ್ಮ ಸ್ಕಿನ್ನಿನ ಸಮಸ್ಯೆಗಳಿಗೂ ಕೂಡ ತುಂಬಾ ಒಳ್ಳೇದು. ನಾನು ಹೇಳಿದೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಸೊ ಇದು ಸ್ಕಿನ್ ಇನ್ಫೆಕ್ಷನ್ ಗಳನ್ನ ಕಮ್ಮಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ, ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹೀಗೆ ಇದರದ್ದು ತುಂಬಾ ಬೆನಿಫಿಟ್ಸ್ ಗಳಿದೆ. ಸೊ ಪ್ರತಿಯೊಂದು ಕೂಡ 40-45 ವರ್ಷ ಏಜ್ ಆದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಅವರಿಗೆ ಇದು ಡೈಲಿ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುದ್ರಿಂದ ತ್ರಿಫಲಾರಸ್ 40-45 ವರ್ಷದ ನಂತರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೀವು ನೋಡ್ತೀರಾ ಕೆಲವೊಂದ್ಸರಿ ಏಜ್ ಆದವರಿಗೆ ಸಡನ್ಲಿ ಅವರು ಆರೋಗ್ಯವಾಗಿರ್ತಾರೆ, ಸಡನ್ಲಿ ಯಾವುದೊಂದು ಆರೋಗ್ಯ ಸಮಸ್ಯೆ ಬಂತು, ಸಡನ್ಲಿ ಡೆತ್ ಆಗಿ ಬಿಡ್ತಾರೆ. ಯಾಕಂದ್ರೆ ಈಗ ವಾತ ಪಿತ್ತ ಕಫ ದೋಷದಲ್ಲಿ ಡಿಸ್ಬ್ಯಾಲೆನ್ಸ್ ಆಗೋದ್ರಿಂದ ಈ ಸಮಸ್ಯೆಗಳು ಬರುತ್ತೆ. ದಾಟ್ಸ್ ವೈ ನಾವು ನಮ್ಮ ತ್ರಿಫಲಾರಸ್ ಅನ್ನ ಲಾಂಚ್ ಮಾಡಿದ್ದೇವೆ. ಹಾಗಾದ್ರೆ ಇದನ್ನ ಯೂಸ್ ಹೇಗೆ ಮಾಡೋದು ಫ್ರೆಂಡ್ಸ್? ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ 15 ml ಅಥವಾ 30 ml ನೀವು ತಗೊಳ್ಬೇಕಾಗುತ್ತೆ. ಇದರದ್ದು ಎಫೆಕ್ಟಿವ್ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಟು ಮಿನಿಮಮ್ 3 to 6 ಮಂತ್ ಯೂಸ್ ಮಾಡಬೇಕು. ಅವಾಗ ಮಾತ್ರ ಇದರದ್ದು ಬೆಸ್ಟ್ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಬಹುದು. ಎಲ್ಲಿ ಸಿಗುತ್ತೆ? ನಮ್ಮ ಡಿಯರ್ ಲೈಫ್ ಇದ್ದು ಒಂದು ತುಂಬಾ ಅತ್ಯಂತ ಒಂದು ಪರಿಣಾಮಕಾರಿಯಾದ ಸಪ್ಲಿಮೆಂಟ್ ಇದಾಗಿದ್ದು ನಿಮಗೆ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ ಇಂದ ಅಥವಾ ಡಿಯರ್ ಲೈಫ್ ಬ್ರಾಂಚ್ ಆಫೀಸ್ ಇಂದ ಅಥವಾ ಡಿಯರ್ ಲೈಫ್ ಫ್ರಾಂಚೈಸ್ ಇಂದ ನೀವು ಇದನ್ನು ತಗೊಳ್ಬಹುದು. ಅಥವಾ ಡಿಸ್ಕ್ರಿಪ್ಷನ್ ಒಂದು ನಂಬರ್ ಇದೆ, ನನಗೂ ಕಾಲ್ ಮಾಡಬಹುದು. ಅಥವಾ www.dearlife.co.in ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಮಾಡಬಹುದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನೀವು ಲೈಕ್ ಮಾಡಿದ್ರೆ ಅಂತ ಅನ್ಕೊಳ್ತಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಳು ನಿಮಗೆ ಈ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್.